ಹಾಯ್ ಎವ್ರಿವನ್. ಇವಾಗ ಕೆಲವು ಜನಗೆ ನಿಮಗೆ ಗ್ರ್ಯಾಂಡ್ ವಿಟಾರಾ ಇರಲಿ, ಇರ್ಟಿಕಾ ಇರಲಿ, ಹೈ ರೈಡರ್ ಇರಲಿ, ಅದಕ್ಕೆ ಕ್ರೂಸ್ ಆಗ್ತಾ ಇದೆ. ಸೊ ಇವಾಗ ಬೆಲಿನೋ ಗಾಡಿ, ಅದಕ್ಕೂ ನಾವು ಕ್ರೂಸ್ ಫಿಟ್ ಮಾಡಿದ್ದೀನಿ. ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ಫ್ರೋನ್ಸ್ಗೇನೋ ಆಗ್ಬಿಡ್ತದೆ, ಆಮೇಲೆ ಬ್ರೀಜ್ ಆಗೋನು ಆಗ್ಬಿಡ್ತದೆ ಅಂತ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರವ್ರ ಡಿಸಿಷನ್ ಇದು. ಈ ಗಾಡಿ ನಂಬರ್ ನೋಡ್ಬೋದು, ಗಾಡಿ ನಂಬರ್ ಬೇಡ ಅಂತ ಇವರು TN ಇಂದ ಬಂದಿದ್ದಾರೆ. ಲಾಸ್ಟ್ ವೀಕೆ ನಾವು ಒಂದು TN ಇಂದಾನೆ ಗಾಡಿ ಒಂದು ಮಾಡಿದ್ದೀನಿ. ಅಲ್ಲಿಂದಾನೆ ಅವ್ರು ಗ್ರ್ಯಾಂಡ್ ವಿಟಾರಾ ಓಡಿಸ್ಕೊಂಡು ಬಂದು ಗಾಡಿ ಸರ್ಟಿಫೈಡ್ ಇದೆ ಅಂತ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಇದು ಒಂದು ಬೆಲಿನೋ. ಅಲ್ಲಿಂದ ನೈಟ್ ಎಲ್ಲ ಓಡಿಸ್ಕೊಂಡು ಇವರು ಬೆಳಗ್ಗೆನೆ ಒಂದು 8 o'clock ಫೋನ್ ಮಾಡಿಬಿಟ್ರು, ನೀವು ಬಂದಿದ್ದೀನಿ ಅಂತ. ಸೊ ನಾವು ಇವಾಗ 11:30 12 o'clock ಬಂದು ಇವ್ರಿಗೆ ಕೆಲಸ ಮುಗಿಸಿ ಕೊಟ್ಟಿದ್ದೀನಿ. ಒಂದು ಪರ್ಸೋಸಿಂಗ್ ಏನಂದ್ರೆ, ಈ ಗಾಡಿದು ಜನ ಇವಾಗ ಏನು ಮಾಡ್ತಾ ಇದ್ದಾರೆ, ನಾವು ಫಿಟ್ ಮಾಡಿದ್ದೀನಿ ಅಂತ ಅವ್ರವರು ಟ್ರೈ ಮಾಡ್ತಾ ಇದ್ದಾರೆ. ಏನಂತ ಅವರು ಬಿಚ್ಬಿಟ್ಟು ಆಗ್ಬಿಡ್ತದೆ, ಬಂದ್ಬಿಡಿ ನಾವು ಮಾಡ್ಬಿಡ್ತೀನಿ ಆಗತ್ತೆ ಅಂತ. ಅವ್ರವ್ರ ಅಂಗಡಿದು ಅವ್ರವ್ರ ಡಿಸಿಷನ್. ಬಟ್ ನಾನು ಏನು ಹೇಳ್ತೇನೆ ನನ್ನ ಸಜೆಷನ್ನು, ಯಾರು ಮಾಡಿದ್ದಾರೆ, ಯಾರು ಫಸ್ಟು ಮಾಡಿದ್ದಾರೆ ಅವ್ರಿಗೇನೋ ಗೊತ್ತಿರ್ತದೆ. ಥ್ರೋಡ್ ಇಂಡಿಯಾ ಇನ್ ಫಸ್ಟ್ ವೆಹಿಕಲ್ ಅಂತ ನಾವು ಗಾಡಿ ಮಾಡಿರೋದು. ಥ್ರೋಡ್ ಇಂಡಿಯಾ, ಬ್ಯಾಂಗ್ಳೂರು ಇದು ಅದು ಅಂತ ಇಲ್ಲ, ಥ್ರೋಡ್ ಇಂಡಿಯಾಗೇನೆ ನಾವು ಮಾಡಿರೋದು ಅಂತ ನಾವು ವಿಡಿಯೋ ಮಾಡಿದ್ದೀನಿ. ಒಂದು ಯಾವ ಗಾಡಿ, ಗ್ರ್ಯಾಂಡ್ ವಿಟಾರಾ, ಹೈ ರೈಡರ್, ಇರ್ಟಿಕಾ, ಈ 3 ಗಾಡಿ ಸಕ್ಸಸ್ ಆಗಿದೆ ಅಂತ ನಾವು ಮಾಡಿದ್ದೀವಿ. ಬೆಲಿನೋನು ಆಗಿದೆ. ಅದು ಬಿಟ್ಟರೆ ನಿಮಗೆ ಬೇರೆ ವೆಹಿಕಲ್ಲು ಟೊಯೋಟಾ ಗ್ಲಾನ್ಸಾ, ಆ ಗಾಡಿನೂ ಆಗಿದೆ. ಸೊ ಕಂಪ್ನಿಯಿಂದ ಈ ಥರ ಸ್ಟೇರಿಂಗ್ ನಿಮಗೆ ಕೊಟ್ಟಿರ್ತಾರೆ. ಬ್ಲೂಟೂತ್ ಬಟನ್ ಬಂದಿರ್ತದೆ, ಇದು ವ್ಯಾಲ್ಯೂಮ್ದು ಒಂದು ಬಟನ್ ಬಂದಿರ್ತದೆ. ಇದು ಟಾಪ್ ಮಾಡಲ್ಗಿಂತ ಒಂದು ಕೆಳಗಡೆ ಮಾಡಲ್ ಇದು. ಇದು ಹಿಂದ್ಗಡೆನೂ ತೋರಿಸ್ತೀನಿ ನಿಮಗೆ. ರಿಯರ್ ವೈಫರು, ಸಿಸ್ಟಮ್ಮು, ಮೀಟ್ರ್ ನೋಡ್ಬೋದು ನೀವು, ದೊಡ್ಡ ಮೀಟ್ರು, ಮ್ಯಾನಲ್ ಗಾಡಿ, AC ವರ್ಕಿಂಗ್ ಜೊತೆಯಲ್ಲಿ ಎಲ್ಲ ಕಂಪ್ನಿಯಿಂದಾನೆ ಬಂದಿರ್ತದೆ. ಇದರಲ್ಲಿ ಏನು ಇರಲಿಲ್ಲ ಅಂದರೆ ಅವ್ರಿಗೆ ಕ್ರೂಸ್ ಕಂಟ್ರೋಲ್ ಒಂದು ಇದ್ದಿಲ್ಲ. ಸೊ ಇದೇ ಸ್ಟೇರಿಂಗ್ ನಿಮಗೆ ಬೇಕಂದರೆ ಕ್ರೂಸ್ದು ನಾವು ಆಗ್ಬೋದು. ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಸದ್ಯಕ್ಕೆ ಇದು ಈ ಗಾಡಿನಲ್ಲಿ, ಚಿಕ್ಕ ಗಾಡಿನಲ್ಲಿ ಹೇಳ್ತಾ ಇರೋದು. ಇಲ್ಲ ನಿಮಗೆ ಈ ಥರ ಸ್ಟೇರಿಂಗ್ ಚೇಂಜ್ ಮಾಡಿಬಿಟ್ಟು ಸ್ಟೇರಿಂಗ್ನಲ್ಲಿ ಆಗಬೇಕು ಅಂದ್ರೆ ಕ್ರೂಸ್ ನಿಮಗೆ ನಾವು ಹಾಕಿ ಕೊಡ್ತೀನಿ. ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಕ್ರೂಸ್ ಸಿಂಬಲ್ ಬರ್ತಾ ಇದೆ. ತಿರ್ಗಿ ಆಫ್ ಮಾಡಿದ್ರೆ ಆಫು, ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟು ಬರ್ತದೆ, ಆಫ್ ಆಗುತ್ತೆ. ಈ ಬಟನ್ನು ವರ್ಕ್ ಆಗಬೇಕು. ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜು, ಮೋಡು, ಮ್ಯೂಟು, ಫೋನ್ದು ರಿಸೀವ್ದು. ಪಾರ್ಕಿಂಗ್ ಆನ್ ಮಾಡಿದ್ರೆ ಲೈಟು ಬರಬೇಕು. ಪ್ಲಸ್ ಕ್ರೂಸ್ ಬಟನ್ ನಿಮಗೆ 1 2 3 4, ಈ 4 ಬಟನ್ನು ವರ್ಕ್ ಆಗಬೇಕು. 1 ಇದು 2 ಇದು 3 4, ಪ್ಲಸ್ ಮೈನಸ್ಸು, ಇದು ಆನು, ಇದು ಕ್ಯಾನ್ಸಲ್. ಬ್ರೇಕ್ ಹೊಡೆದೂ ಕ್ಯಾನ್ಸಲ್ ಆಗಬೇಕು. ಆ ಥರ ಕೆಲಸ ನಾವು ಒರಿಜಿನಾಲಿಟಿನಲ್ಲಿ ಮಾಡ್ತಾ ಇರೋದು. ಒಂದು ಕೆಲವು ಜನಕ್ಕೆ ಏನು ಇದೆ ಅಂದರೆ ಭಯ, ಕ್ರೂಸ್ ಕಂಟ್ರೋಲ್ ಮಾರುತಿ ಗಾಡಿನಲ್ಲಿ ಆಗ್ತಾ ಇರಲಿಲ್ಲ, ಇವಾಗ ಆಗ್ಬಿಟ್ಟಿದೆ ಅಲ್ಲ. ಸೊ ವೈರಿಂಗ್ ಕಟಿಂಗ್ ಆಗತ್ತಾ, ಟ್ಯಾಂಪರಿಂಗ್ ಆಗತ್ತಾ, ವಾರಂಟಿ ಹೋಗುತ್ತಾ ಅಂತ ಅದು ಯೋಚನೆಯಲ್ಲಿ ಇಡ್ತಾರೆ. ಸೊ ವಾರಂಟಿಗೆ, ವೈರಿಂಗ್ ಕಟಿಂಗ್ಗೆ ಅದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ. ಗಾಡಿನಲ್ಲಿ ನಿಮ್ಮದು ಫೀಚರ್ ಕೊಟ್ಟಿಲ್ಲ, ಅದು ಫೀಚರ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆನಲ್ಲಿ ನಿಮ್ಗೆ ಹೇಳ್ತಾರೆ, ಪ್ರಾಪರ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರು. ಬೇಜಾನ್ ವಿಡಿಯೋ ಇದೆ, ವಿಡಿಯೋನಲ್ಲಿ ನೋಡಿ ನೀವು ಮಾಡ್ಬೋದು. ಒಂದು ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ಕ್ರೂಸ್ ಕಂಟ್ರೋಲು ಆಗತ್ತೆ ಅಂತ ಶಾರ್ಟ್ಕಟ್ ವಿಡಿಯೋ ಮಾಡಿಬಿಟ್ಟು ಬಂದ್ಬಿಡಿ ನಾವು ಮಾಡಿಬಿಡ್ತೀನಿ, ನಿಮ್ಮದೇ ಗಾಡಿನಲ್ಲಿ R&D ಮಾಡಿಬಿಡ್ತಾರೆ. ಅದು ನಿಮ್ಮ ಡಿಸಿಷನ್. ನೀವು ಹೋಗ್ತೀರಾ, ಬಿಡ್ತೀರಾ, ನೀವು ಅಲ್ಲಿ ಮಾಡಿಸ್ಕೊತೀರಾ, ಅದು ಕಸ್ಟಮರ್ ಮೇಲೆ ಡಿಪೆಂಡ್. ಇದು ಒಂದು ಪ್ರಾಪರ್ ವರ್ಕ್ ಇದೆ, ಒಂದು ಕೆಲಸ ಇದೆ, ಅದಕ್ಕೆ ಏನು ಮಾಡಬೇಕು. ಕಸ್ಟಮರ್ ಇವಾಗ ಬಂದು ಕಸ್ಟಮರ್ ಫೋನ್ ಮಾಡಿ ಕೇಳ್ತಾರೆ ಏನಂತ, ನಮ್ಮ ಗಾಡಿನಲ್ಲಿ ವೈರಿಂಗ್ ಟ್ಯಾಂಪರ್ ಆಗತ್ತಾ, ಕಟ್ ಆಗತ್ತಾ, ವಾರಂಟಿ ಹೋಗುತ್ತೆ. ಇದಕ್ಕೆ ಅದಕ್ಕೆ ಏನು ಸಂಬಂಧನೇ ಇಲ್ಲ. ನಿಮ್ಮ ಗಾಡಿಯಲ್ಲಿ ಫೀಚರ್ ಇಲ್ಲ, ಅದು ಫೀಚರ್ ನೀವು ಆ್ಯಡ್ ಮಾಡ್ತಾ ಇರೋದು ಅಷ್ಟೇ. ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಗಾಡಿನಲ್ಲಿ R&D ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ತೀರಲ್ಲ ನೀವು, ಬಂದು ಸರ್ಟಿಫೈಡ್ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಬಂದು ನಾವು ಏನು ಕೆಲಸ ಮಾಡ್ತೀನಿ ಅದು ನೋಡಿಬಿಟ್ಟು ಕೇಳಿ. ಫಸ್ಟೇ ನೀವು ಕೇಳ್ಬಿಡ್ತೀರಾ ವಾರಂಟಿ ಹೋಗ್ಬಿಡ್ತದ, ಕಟಿಂಗ್ ಆಗ್ಬಿಡ್ತದ, ವಾರಂಟಿ ಅದಕ್ಕೆ ಆಗದಿರೋ 1 ಗಾಡಿ 2 ಗಾಡಿನಲ್ಲಿ ಮಾಡಿದರೆ ನೆಕ್ಸ್ಟು ಗಾಡಿ ನಾವು ನಿಲ್ಲಿಸ್ಬಿಡ್ತೀನಿ ಸರ್, ತಿರ್ಗಾ ಮಾಡಲ್ಲ. ವಾರಂಟಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ಕಂಟಿನ್ಯೂ ಕೆಲಸ ನಡೀತಾ ಇರೋದು. ಈ ಗಾಡಿ ನೈಟ್ ಎಲ್ಲ ಓಡಿಸ್ಕೊಂಡು TN 3 months ಮುಂಚೆ ನಮಗೆ ಫೋನ್ ಮಾಡಿ ಕೇಳಿರೋದು, ಕೆಲಸ ಆಗ್ತದೆ ಮಾಡಿ, ನಿಮಗೆ ಫೋನೇ ಮಾಡ್ತೀನಿ ನಿಮಗೆ ಅಂತ. ಅದು ವಿಡಿಯೋ ನೋಡ್ಬಿಟ್ಟು ಅವರು ಇವಾಗ ಬಂದಿದ್ದಾರೆ. ಕಸ್ಟಮರ್ ನಂಬರು ಹಾಕ್ಬಿಡಿ ನಮ್ಮದು ಅಂತ ಹೇಳಿದ್ದಾರೆ. ಸೊ ನಂಬರ್ ಹಾಕಿಲ್ಲ, ಬಟ್ TN ಅಂತ ಶಾರ್ಟ್ಕಟ್ಟಲ್ಲಿ ಆಗಿದೆ. ಬ್ಯಾಂಗ್ಳೂರು ಗಾಡಿ ಇರಲಿ, TN ಗಾಡಿ ಇರಲಿ, ಯಾವುದನ್ನು ಇರಲಿ, ಇಂಡಿಯಾ ಗಾಡಿ, ಬೆಂಗಳೂರು, ಕರ್ನಾಟಕ ಯಾವುದನ್ನು ಇರಲಿ, ಅದಕ್ಕೆ ನಮಗೆ ಏನು ಸಂಬಂಧ ಇಲ್ಲ.
ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ಆಗಬೇಕು ಅಂದರೆ ಫಸ್ಟು ನಮ್ಮ ಎಲ್ಲ ವೀಡಿಯೋ ನೋಡಿ, ಯಾವುದೋ ಒಂದು ವೀಡಿಯೋ ನೋಡಿರ್ತೀರ ನೀವು ಅಷ್ಟೇ, ಎಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಏನು ಮಾಡಿದ್ದೀನಿ, ಏನು ಪ್ರೊಸೆಸಿಂಗ್, ನಾವು ಏನು ಹೇಳ್ತಾ ಇದ್ದೀನಿ ಅದನ್ನ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಆಮೇಲೆ ನೀವು ಗಾಡಿಗೆ ಫಿಟ್ ಮಾಡಿ. ಒಂದು ಬರೋದು ಮುಂಚೆ ನೀವು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೋ ಗಾಡಿ ಕ್ರೂಸ್ ಕಂಟ್ರೋಲಲ್ಲಿ ನಮಗೆ 4 ಇಮೇಜ್ ಬೇಕೇ ಬೇಕು, ಫ್ರಂಟ್ ಆ್ಯಂಡ್ ಬ್ಯಾಕು, ಸ್ಟೇರಿಂಗು, ಮೀಟ್ರು. ಆವಾಗಲೇ ನಾವು ಹೇಳೋಕ್ಕಾಗೋದು. ಗ್ರ್ಯಾಂಡ್ ವಿಟಾರಾ ಇರಲಿ, ಇಟ್ಟಿಕಾ ಇರಲಿ, ಹೈರೈಡ್ರ್ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, 4 ಇಮೇಜ್ ಬೇಕೇ ಬೇಕು ನಮಗೆ. ಒಂದು ಇನ್ನೊಂದು ಬಂದ್ಬಿಟ್ಟು ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದರಲ್ಲಿ ನೋಡಿ ನಿಮಗೆ ಶಾರ್ಟ್ ವೀಡಿಯೋ ಸಿಗುತ್ತೆ. ಯೂಟ್ಯೂಬ್ ಇದೆ, ಅದರಲ್ಲಿ ನಿಮಗೆ ಲಾಂಗ್ ವೀಡಿಯೋ ಸಿಗುತ್ತೆ, ಅದರಲ್ಲಿ ನೋಡಿ. ಫೇಸ್ಬುಕ್ ಇದೆ, ಅದರಲ್ಲಿ ನೋಡಿ ನಿಮಗೆ ಶಾರ್ಟ್ ವೀಡಿಯೋ. ಇದು ಎಲ್ಲ ವೀಡಿಯೋ ಮಾಡ್ತಾ ಇರೋದು ನಮಗೋಸ್ಕರ ಇಲ್ಲ ಸರ್, ನಿಮಗೋಸ್ಕರ ಮಾಡ್ತಾ ಇರೋದು ನಾವು. ಇದು ಎಲ್ಲ ವೀಡಿಯೋ ನಮ್ಮದು 1 ಗಾಡಿ 2 ಗಾಡಿ ಇರ್ಬೋದು, ಕಸ್ಟಮರ್ದು 100 ಕಸ್ಟಮರ್ದು 1000 ಕಸ್ಟಮರು 1000 ಗಾಡಿ ಇರ್ತದೆ. ಅದಕ್ಕೆ ನಾವು ಏನು R&D ಮಾಡಬೇಕು, ಏನು ಪ್ರೊಸೆಸಿಂಗ್ ಇದೆ ಅದ್ಮೇಲೆ ನಾವು ಮಾಡೋದು ಕೆಲಸ. ಈ ಗಾಡಿ ಬಂದ್ಬಿಟ್ಟು ಕ್ರೂಸ್ ಆಕ್ಟಿವೇಶನ್ಗೆ ನಮ್ಮ ಹತ್ರ ಬಂದಿದೆ. ಇದು ಒಂದು ಬೇರೆ ಕಡೆ ಮಾಡಿಸಿದ್ರು ನೋಡಬೇಕು ನೋಡಿ. ಇವಾಗ ನೀವು ಆಫ್ ಮಾಡ್ರೆ ಇದು ಲೈಟ್ ಎಲ್ಲ ಹೋಯ್ತು. ಇವಾಗ ಡೋರ್ದು ಒಂದು ಲೈಟ್ ಓಪನ್ ಇದೆ ಅಂತ ಬರ್ತಾ ಇದೆ. ಈಗ ಡೋರ್ ಕ್ಲೋಸ್ ಮಾಡಿದ್ರೆ ನಿಮಗೆ ಡೋರ್ದು ಹೋಗ್ಬಿಡ್ತದೆ. ಇಲ್ಲಿ ಆನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಕೀ ಇದು ಪುಷ್ ಸ್ಟಾರ್ಟ್ ಬಟನ್ ನೋಡ್ಬೋದು. ತಿರ್ಗಿ ಆನ್ ಮಾಡಿದ್ರೆ ಇಗ್ನಿಷನು. ಇಷ್ಟೆಲ್ಲ ಲೈಟ್ ಬರ್ತಾ ಇದೆ ಅಲ್ಲ, ಎಲ್ಲ ಲೈಟ್ ಹೋಗ್ಬೇಕು ನಿಮಗೆ. ಇದು ಯಾವುದೋ ಒಂದು ಲೈಟು ನಿಲ್ಲಿದ್ರೇ ನಿಮಗೆ ಗಾಡಿಗೆ ಅದು ಕ್ರೂಸ್ ಆಕ್ಟಿವೇಶನ್ನು ಇಲ್ಲ, ಅದು ಪ್ರಾಪರ್ ನಿಮ್ಮದು ಕೆಲಸನೇ ಇಲ್ಲ ನೋಡಿ. ಎಲ್ಲ ಲೈಟ್ ಹೋಗ್ಬೇಕು, ಎಲ್ಲ ಲೈಟ್ ಹೋಗಿದ್ರೇ ಅದು ಪ್ರಾಪರ್ ಕೆಲಸ ಅಂತ. ಗಾಡಿ ಸ್ಟಾರ್ಟ್ ಮಾಡ್ರಿ ಇವಾಗ ನೋಡಿ. ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಇದು ಎಲ್ಲ ಲೈಟ್ ಹೋಗ್ಬೇಕು. ಇವಾಗ ನೋಡಿ ಹ್ಯಾಂಡ್ ಬ್ರೇಕ್ ಮೇಲೆ ಇದೆ, ಇದು ಮೇಲೆ ಪ್ರೆಸ್ ಮಾಡ್ರೆ ಹ್ಯಾಂಡ್ ಬ್ರೇಕು, ಕೆಳಗಡೆ ಮಾಡ್ರೆ ಹ್ಯಾಂಡ್ ಬ್ರೇಕ್ ಹೋಗ್ಬೇಕು. ಸೀಟ್ ಬೆಲ್ಟು ಇವಾಗ ನೋಡಿ, ಸೀಟ್ ಬೆಲ್ಟ್ ಹಾಕಿಲ್ಲ ನಾವು. ಸೀಟ್ ಬೆಲ್ಟ್ ಹಾಕಿದ್ರೆ ನಿಮಗೆ ಸೀಟ್ ಬೆಲ್ಟ್ ಹಾಕ್ತೀನಿ ನೋಡಿ. ಸೀಟ್ ಬೆಲ್ಟ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಸೀಟ್ ಬೆಲ್ಟ್ ಹೋಗ್ಬೇಕು, ಓಕೆನಾ. ಇವಾಗ ಡೋರ್ ಓಪನ್ ಇದೆ ನೋಡಿ, ಡೋರ್ ಓಪನ್ ಇದೆ. ಡೋರ್ ಆದರೆ ಡೋರ್ ಲೈಟ್ ಹೋಗ್ಬೇಕು. ಹ್ಯಾಂಡ್ ಬ್ರೇಕ್ ನೋಡಿ ಕೆಳಗಡೆ ಮೇಲೆ ಇದೆ, ಹ್ಯಾಂಡ್ ಬ್ರೇಕ್ ಆದರೆ ಹ್ಯಾಂಡ್ ಬ್ರೇಕ್. ಇದು ಎಲ್ಲ ಲೈಟ್ ಹೋಗ್ಬೇಕು. ಅದು ನೀವು ಯೋಚನೆ ಮಾಡಿ. ಯಾವುದೋ ಒಂದು R&D ಮಾಡಿಬಿಟ್ಟು ಬಂದ್ಬಿಡಿ ನಾವು ಆಗ್ಬಿಡ್ತೀನಿ ಅಂದರೆ ಅದೆಲ್ಲ ಕೆಲಸ ಆಗಲ್ಲ ಸರ್. ನಮ್ಮ ಮೇಲೆ ಅವರು ಡಿಸಿಷನ್ ತೊಗೊಂಡು ಮಾಡ್ತಾ ಇದ್ದಾರೆ, ಮಾಡಲಿ ಒಳ್ಳೇದೇ. 1 ಜನ ಮಾಡ್ರೆ 4 ಜನ ಮಾಡಲೇಬೇಕು, ಅದು ಒಳ್ಳೇದೇ. ನಾವೇ ಮಾಡಬೇಕು ಅಂತ ಏನಿಲ್ಲ, ಅವ್ರವ್ರ ಡಿಸಿಷನ್. ಬಟ್ ಇದೆಲ್ಲ ಕೆಲಸ ಮಾಡಬೇಕು ನೀವು. ಅದು ನೋಡ್ಕೊಳ್ಳಿ, ಪಾರ್ಕಿಂಗ್ ಲೈಟ್ ಬರಬೇಕು, ಬ್ಲೂಟೂತ್ ಬಟನ್ ವರ್ಕಿಂಗ್ ಆಗಬೇಕು, ವ್ಯಾಲ್ಯೂಮ್, ಟ್ರ್ಯಾಕ್ ಚೇಂಜ್ ಮೋಡ್, ಇದೆಲ್ಲ ಡಿಸ್ಪ್ಲೇನಲ್ಲಿ ಎಷ್ಟು ಬಟನ್ ಹೋಗಿದೆ ನಿಮ್ಮದು ಹೋಗಿ ತಿರ್ಗಾ ಇದು ನಿಲ್ಲಿ, ತಿರ್ಗಾ ಎಲ್ಲ ಕ್ಲಿಯರ್ ಹೋಗಿ ಈ ಥರ ಬರಬೇಕು ನಿಮಗೆ. ಬರೀ ಇದು ಪ್ರೆಸ್ ಮಾಡ್ರೆ ನೀವು ಇಲ್ಲಿ ಸಿಂಬಲ್ ಬರಬೇಕು, ತಿರ್ಗಾ ಇದು ಪ್ರೆಸ್ ಮಾಡ್ರೆ ನಿಮಗೆ ಸಿಂಬಲ್ ಹೋಗ್ಬೇಕು. ಆ ಥರ ಫಂಕ್ಷನ್ನು. ಬ್ರೇಕ್ ಹೊಡೆದ್ರೆ ಕ್ಯಾನ್ಸಲ್ ಆಗಬೇಕು. ಅದೆಲ್ಲ ಫಂಕ್ಷನ್ ನೋಡಿಬಿಟ್ಟು ಎಲ್ಲಿನೂ ಹೋಗಿ ಮಾಡಿಸಿ ನಿಮ್ಮ ಮೇಲೆ ಡಿಸಿಷನ್. ಕ್ರೂಸ್ ಒಂದಿಲ್ಲ, ಎಲ್ಲ ಫಿಟ್ಟಿಂಗ್ ಅಷ್ಟೇ. ಸಿಸ್ಟಮ್ ಇರಲಿ, ಸ್ಪೀಕರ್ ಇರಲಿ, ಸ್ಟೇರಿಂಗ್ ಇರಲಿ, AC ವರ್ಕಿಂಗ್ ಇರಲಿ, ಕ್ರೂಸ್ ಇರಲಿ, ಎಲ್ಲ ನಿಮ್ಮ ಮೇಲೆ ಡಿಸಿಷನ್. ಅದು ನಾವು ನಮ್ಮ ಹತ್ರನೇ ಬನ್ನಿ ಅಂತಲೂ ಹೇಳಲ್ಲ, ಬೇರೆ ಕಡೆ ಹೋಗಿ ಸರ್ ಅಂತಲೂ ನಾವು ಹೇಳಲ್ಲ. ಈ ಗಾಡಿನಲ್ಲಿ ನಿಮಗೆ AC ಬರಲಿಲ್ಲ ಅಂದರೆ ACನೂ ನಾವು ವರ್ಕಿಂಗ್ ಮಾಡಿಕೊಡ್ತೀನಿ, ಅದು ಒಂದಿದೆ. ಫ್ರೋನ್ಸು ಬ್ರೀಜಾ ಆ ಗಾಡಿಗೆ ನಮ್ಮದು ಇದು ನಡೀತಾ ಇದೆ. ಈಗ ನೋಡಿ ಸೀಟ್ ಬೆಲ್ಟು ಹಾಕಿದ್ದೀನಿ, ತೆಗ್ದ ತಕ್ಷಣವೇ ನಿಮಗೆ ಈ ಥರ ಸಿಂಬಲ್ ಬರ್ತದಲ್ಲ, ಅದು ಎಲ್ಲ ಹೋಗ್ಬೇಕು. ಆವಾಗಲೇ ಪ್ರಾಪರ್ ಕೆಲಸ ಅಂತ. ಬಟನ್ನು ಅಷ್ಟೇ ಎಲ್ಲ ವರ್ಕ್ ಮಾಡಬೇಕು. ಇದು ಕಂಪ್ನಿ ಸಿಸ್ಟಮ್ ಬಿಡಿ, ನೀವು ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ರು ಆ ಬಟನ್ ಇದೆಲ್ಲ ಪಾರ್ಕಿಂಗ್ ಲೈಟ್ ಬರಬೇಕು, ಹೋಗ್ಬೇಕು. ಅದು ಇವಾಗ ನೋಡಿ ಈ ಗಾಡಿ ಬಂದ್ಬಿಟ್ಟು ಟಾಪಿಂದ ಒಂದೇ ಕೆಳಗಡೆ ಮಾಡಲ್ ಇದೆ ನೋಡಿ. ವೀಲ್ ಇದೆ, ಇದರಲ್ಲಿ ಹ್ಯಾಂಡಲ್ ಇದೆ, ಡೋರ್ ವೈಸರ್ ಇದೆ, ವಿಂಡೋ ಗಾರ್ನಿಶ್ ಎಲ್ಲ ಕಂಪ್ನಿಯಿಂದಾನೇ ಬಂದಿದೆ. ರಿಯರ್ ವೈಫರೂ ಕಂಪ್ನಿಯಿಂದಾನೇ ಬಂದಿದೆ ನೋಡಿ. ರಿಯರ್ ವೈಫರೂ ಕಂಪ್ನಿಯಿಂದಾನೇ ಬಂದಿರೋದು. ಸೊ ಇದರಲ್ಲಿ ಒಂದು ಫ್ಯೂಚರ್ ಏನಿಲ್ಲ ಅಂದರೆ ಕ್ರೂಸ್ ಕಂಟ್ರೋಲ್ ಇದ್ದಿಲ್ಲ. ಇದಕ್ಕಿಂತ ಕೆಳಗಡೆ ಮಾಡಲ್ ಇಲ್ಲಿ ಬೆಲಿನೋನಲ್ಲಿ ಆಗುತ್ತೆ, ಸ್ಟಾರ್ಟಿಂಗ್ ಮಾಡಲ್ ಇಲ್ಲಿನೂ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗುತ್ತೆ. ನೋಡಿಬಿಟ್ಟು ಡಿಸೈಡ್ ಮಾಡಿ ಏನು ಬೇಕು, ಏನು ಮಾಡಬೇಕು ಕೆಲಸ ನಿಮ್ಮ ಗಾಡಿಗೆ ಯೋಚನೆ ಮಾಡಬೇಕು. ಡಿಸೈಡ್ ಮಾಡಿ ನೀವು ಫೋನ್ ಮಾಡಿ ಕೊಡೋಣ, ಅದಕ್ಕೇನಿಲ್ಲ. ಆ ಥರ ಸ್ಟೇರಿಂಗ್ ಇದ್ದು ನೋಡಿ, ತೆಗಿಬಿಟ್ಟು ನಾವು ಈ ಸ್ಟೇರಿಂಗ್ ನಾವು ಹಾಕಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿದ್ವಿ. ಬಟನ್ನು ವರ್ಕಿಂಗ್ ಆಗಬೇಕು, ಫೀಚರು ವರ್ಕ್ ಆಗಬೇಕು, ಒರಿಜಿನಲ್ ಕೆಲಸನೂ ಬೇಕು. ನೀವು ಪ್ರಾಪರ್ ಒರಿಜಿನಲ್ ಕೆಲಸ ಮಾಡೋ ಥರನೇ ನಾವು ಮಾಡಿರೋದು. R&D ಎಲ್ಲ ನಾವು ಕೆಲಸ ಮಾಡಲ್ಲ. ಎಲ್ಲ ವಿಡಿಯೋನಲ್ಲಿ ಕೆಲವು ಜನ ಫೋನ್ ಮಾಡಿಬಿಟ್ಟು ವಾರಂಟಿ ಅಂತ, ವಾರಂಟಿಗೆ ಅದಕ್ಕೆ ನಮಗೆ ಏನೂ ಸಂಬಂಧನೇ ಇಲ್ಲ. ಕೆಲಸ ನಿಮ್ಮ ಗಾಡಿನಲ್ಲಿ ಫೀಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ, ಅದಕ್ಕೆ ನಾವು ಅಟ್ಯಾಚ್ ಮಾಡ್ತಾ ಇರೋದು ಅಷ್ಟೇ.